ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನ್ನ ಸಂಸ್ಕೃತಿಗೆ ಸ್ಯಾನಿ ಟ್ಯಾಂಕ್ಸ್ ಕಣವ. ಇನ್ಮ್ಯಾಕಿಂದ ನಿನ್ನ ಮನ್ಸಿಗೆ ನೋವಾಗೋ ಥರ ನಾನು ನಡ್ಕೊಳಕ್ಕಿಲ್ಲ. ನಾನು ಅಟ್ಟೆ ಪುಟ್ಟಕ್ಕ, ಇನ್ಮ್ಯಾಕೆ ಯಾವತ್ತೂ ಈ ಥರ ಗೋಲ್ಮೆ ಕೆಲಸ ಎಲ್ಲ ಮಾಡೋಕ್ಕಿಲ್ಲ. ಕ್ಷಮೆ ಮನಸ್ಸಿನ ಬದಲಾವಣೆಗೆ ದಾರಿ ಆಗಬೇಕೇ ಹೊರತು ಮತ್ತೆ ತೆಪ್ಪ ದಾರಿ ತುಳಿಯೋಕ್ಕಲ್ಲ. ನೋಡಮ್ಮ, ನೀವಿಬ್ರು ತಿದ್ಕೊಂಡು ಹೆಂಗೆ ಬಾಳ್ತೀರಿ ಅಂತ. ಅವ ಗಾಳಿ ಸಾನವ್ರಿಗೆ ಸಹಾಯ ಆಗಲಿ ಅಂತ ಈ ತೆಪ್ಪ ಮಾಡೋನೆ. ಸಾನವರು ಗುತ್ತಿಗೆ ಸಿಕ್ಕಿದ್ರೆ ನಿನ್ನ ಹೆಸರು ಬೆಳೆಸ್ಬೋದಂತ ಈ ಕೆಲ್ಸಕ್ಕೆ ಒಪ್ಕೊಬಿಟ್ಟವ್ರೆ. ನನಗೆ ಇವ್ನು ತೆಪ್ ಮಾಡಿರೋದೇ ಗೊತ್ತಿರಲಿಲ್ಲ ಕಂಟಿ ಅವರೇ. ಗೊತ್ತಾಯ್ತು, ಇದೆಲ್ಲ ಅರಿದೇ ಆಗಿರೋ ತೆಪ್ಪು. ಇನ್ಮ್ಯಾಕೆ ಹಿಂಗೆ ಆಗ್ದಂಗೆ ಅವ್ರು ನೋಡ್ಕೋತಾರವ. ಅರ್ತ್ಕೊಂಡು ಮ್ಯಾಕು ತೆಪ್ಪು ಮಾಡಿರೆ ಅದಕ್ಕೆ ಕ್ಷಮೆ ಇರೋಕ್ಕಿಲ್ಲ ಸಿರಿ. ಈ ಕೆಲಸ ಮಾಡಿದ್ರೆ ಅಲ್ವಾ ನಿನ್ನ ಮನ್ಸಿಗೆ ನೋವಾಗೋದು. ತಿಳಿದೇನೋ ತೆಪ್ಪಾಗ್ಬಿಟ್ಟದೆ. ಇನ್ಮ್ಯಾಕಿಂದ ನಾನು ಈ ಕೆಲಸ ಮಾಡಬಾರ್ದು ಅಂತ ತೀರ್ಮಾನ ತಗೊಂಡೇವ್ನಿ ಕಣವ. ಅಲ್ಲ ಕುಸೆ, ಯಾವ ಕೆಲಸ ಮಾಡಬಾರ್ದು ಅಂತ ನಿರ್ಧಾರ ಮಾಡಿದ್ಯಾ? ಇನ್ಮ್ಯಾಕೆ ನಾನು ಮೆಸ್ ನಡೆಸಬಾರ್ದು ಅಂತ ತೀರ್ಮಾನ ತಗೊಂಡೇವ್ನಿ ಅಪ್ಪಯ್ಯ. ಅಕ್ಕ, ತಲೆಗಿಲ್ಲ ಏನಾದ್ರು ಕೆಟ್ಟಿದ್ಯಾ ನಿನ್ಗೆ? ಅಯ್ಯಯ್ಯೋ, ಈ ಮೆಸ್ ಜೊತೆಗೆ ಆ ಮೆಸ್ಸು ಕಿತ್ಕೊಳ್ಳಮ್ಮ ಅಂತಿದ್ದೆ. ಇವಳು ನೋಡಿದ್ರೆ ಮೆಸ್ಸೇ ನಡ್ಸಕ್ಕಿಲ್ಲ ಅಂತವಳೆ. ಅಕ್ಕ, ಆ ಥರದಲ್ಲಿ ಏನೇನೋ ನಿರ್ಧಾರ ತಗೋಬೇಡ. ಅಪ್ಪ ನಿಮ್ಮನ್ನ ಕ್ಷಮಿಸಿ ಮನೆ ಒಳಗೆ ಸೇರಿಸಿದಾಳ್ತಾನೆ, ಬಿಡು. ಇಲ್ಲ ಕಣವಿ, ಒಂದು ಮೆಸ್ಸು ನನ್ನ ಅವನ ಮಧ್ಯೆ ಬಿರುಕ್ತದೆ ಅಂದರೆ ನಾನು ಅದರಿಂದ ದೂರ ಇರೋದೇ ಒಳ್ಳೇದು. ನಾನು ನಿರ್ಧಾರ ಮಾಡಾಗದೆ. ಇದನ್ನೇ ಆಸ್ಪತ್ರೆನಾಗೂ ಹೇಳಿದ್ದು. ನಾನು ಎಟ್ಟೆ ಹೇಳಿದ್ರು ನನ್ನ ಮಾತೇ ಕೇಳ್ತಿಲ್ಲ. ಎಲ್ಲ ನಿನ್ನಿಂದನೇ ಕಡ್ಲಾಗಿದ್ದು. ಆ ಗುತ್ತಿಗೆ ವಿಷಯದಾಗೆ ನೀನು ಗೋಲ್ಮಾಲ್ ಮಾಡಿ ಅವಳ ಮನ್ಸನ್ನ ಕೆಡಿಸ್ಲಿಲ್ಲ ಅಂತಂದಿದ್ರೆ ಅವಳಿಂತ ನಿರ್ಧಾರ ತಗೊಳ್ತಾನೆ ಇರಲಿಲ್ಲ. ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ, ಸುಮ್ಕೆ ತುಪ್ಪ ಸುರಿಬೇಡ. ಅಲ್ಲ ಸಾನವ್ರೆ, ಮೆಸ್ ನಡೆಸಿ 100 ಜನಕ್ಕೆ ಅನ್ನ ಹಾಕ್ಬೇಕನ್ನೋದು ನಿಮ್ಮ ಕನ್ಸಲ್ವೇ? ಆ ಕನ್ಸನ್ನೇ ಬೇಡ ಅನ್ಕೊಳೋದು ಯಾವನೇ ಹೇಳಿ? ಅವ್ವ ಹೇಳ್ದಂಗೆ ನಮ್ಮ ಕನಸು 4 ಜನಕ್ಕೆ ಬೆಳಕು ಕೊಡಬೇಕು. ನಾವು ನಿಂತಿರೋ ಜಾಗನ ಸುಟ್ಟಾಕ್ಬಾರ್ದು. ಅವನ ಮಾತು ಮೀರಿ ನಾನು ಯಾವುದೇ ಕೆಲಸ ಮಾಡಿದ್ರೂ ಅದಕ್ಕೆ ಸಿಗದೆ ಸೋಲು. ಇನ್ಮೇಲೆ ಅದನ್ನೆಲ್ಲ ಬಿಟ್ಟು ಅವಂಗೆ ಒತ್ತಾಸೆ ಆಗಿರೋಣ ಅಂತ ನಿರ್ಧಾರ ತಗೊಂಡಿವ್ನಿ. ಹಾಗಾದ್ರೆ ಕಾಳಿ ಕತೆ? ಈ ದಿನ ನನ್ನ ಮೆಸ್ ನಂಬ್ಕೊಂಡೆ ಜೀವನ ಮಾಡ್ತಿದ್ನಾ? ಒಂದ್ ಕಡೆ ಕೆಲಸ ಇಲ್ಲ ಅಂದ್ರೆ ಇನ್ನೊಂದ್ ಕಡೆ ಕೆಲ್ಸಕ್ಕೆ ಹೋಯ್ತಾರೆ. ಇದು ಹಂಗೆಯ. ಹಂಗಾರೆ ಈ ಗೂಬೆ ನನ್ನ ಮಗ ಇವಳು ಹಿಂದೆ ಬೀಳೋದಾದ್ರೂ ತಪ್ತದೆ. ಅಕ್ಕ, ಇನ್ನೊಂದ್ಸಲ ಯೋಚನೆ ಮಾಡು. ಅವಿ, ಜನರಲ್ಲ ಫೋನ್ದಾಗ ಫೋನ್ ಮಾಡ್ತಾನೆ ಅವ್ರೆ, ಮೆಸ್ ಯಾಕೆ ತೆಗಿತಾ ಇಲ್ಲ ಅಂತ. ಅವ್ರಿಗೆಲ್ಲ ತೊಂದರೆ ಆಯ್ತದೆ ಕಣವಿ. ತೊಂದರೆ ಆಗಿರೋದೇ ನಿನ್ನಿಂದ. ನನ್ನ ತೊಂದ್ರೆನ ಯಾರು ಸರಿ ಮಾಡ್ತಾರೆ? ಪುಟ್ಟಮ್ಮೆ, ಏನಾರು ಒಂದು ಮಾತು ಹೇಳಲ್ಲ. ಏನು ಹೇಳಮ್ಮ? ಮೆಸ್ ತೆರಿಬೇಕು ಅಂತ ತೀರ್ಮಾನ ತಗೊಂಡಿದ್ದು ಅವಳೆ. ಈಗ ಮೆಸ್ ಮುಚ್ಚಬೇಕು ಅಂತ ತೀರ್ಮಾನ ತಗೋತಾ ಇರೋಳು ಅವಳೆ. ಎತ್ತೋರೆ ಸಾಕಬೇಕು, ಬಿತ್ತೋರೆ ಬೆಳಿಬೇಕು. ಅವಳಿಷ್ಟ. ಮಾಡಿ, ಏನು ಬೇಕೋ ಅದನ್ನೇ ಮಾಡಿ.
ನನ್ನ ನಿರ್ಧಾರನ ನಾನು ತಿಳಿಸಿನಿ. ಇನ್ಮ್ಯಾಕೆ ಈ ವಿಷಯದಾಗ ನಂಗೆ ಯಾರೂ ಬಲವಂತ ಮಾಡ್ಬೇಡಿ. ಇನ್ನೇನು ನಮಗಿದ್ದ ಅಡ್ಡಿ ಆತಂಕ ಎಲ್ಲ ದೂರ ಆಯ್ತಲ್ಲ. ಇನ್ಮೇಲಾದರೂ ಪಕ್ಷದಲ್ಲಿರೋರೆಲ್ಲರೂ ನನಗೆ ಸಪೋರ್ಟ್ ಮಾಡ್ಬೋದಲ್ವಾ ಅಧ್ಯಕ್ಷರೇ? ನಾವು ಮೊದಲಿಂದ ನಿನಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿರೋದಲ್ವ ರಾಧಾ, ಅದಕ್ಕೋಸ್ಕರ ತಾನೇ ಪಕ್ಷ ಈ ಸಾರಿ ನಿನಗೆ ಟಿಕೆಟ್ ಕೊಟ್ಟಿರೋದು. ಆದರೂ ಇನ್ನೂ ಒಂದಷ್ಟು ಜನ ಬಂಗಾರಮ್ಮನ ಬಾಲ ಇಟ್ಕೊಂಡಿದ್ದಾರಲ್ಲ, ಅವ್ರಿಗೆ ಹೇಳ್ತಾ ಇದ್ದೀನಿ. ಬಂಗಾರಮ್ಮ ಇಲ್ಲ ಅಂದಮೇಲೆ ಬಾಲನೆಲ್ಲಿಂದ ಹಿಡಿಯೋದು? ರಾಧಾ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಬಿಡಿ. ಬಂಗಾರಮ್ಮನವ್ರು ಇಲ್ಲಂದ್ರೆ ಏನಂತೆ, ಅವ್ರ ಮಗ ಇದಾರಲ್ಲ, ಅವ್ರ ಮಗನಿಗೆ ಟಿಕೆಟ್ ಕೊಡ್ಬೋದಲ್ವಾ? ರೀ, ಬುದ್ಧಿ ಇದ್ದು ಮಾತಾಡ್ತಿದ್ರಾ ಅಥವಾ ಇಲ್ಲದೆ ಮಾತಾಡ್ತಿದ್ರಾ? ಕಂಟಿಗೆ ಟಿಕೆಟ್ ಕೊಡೋದಕ್ಕೆ ಅವನೇನು ವಿದ್ಯಾವಂತನ? ಅಲ್ಲ ಪ್ರತಾಪ್, ನೋಡಿ, ಬಂಗಾರಮ್ಮನೇ ಪಾಟೀಲ್ ಇಲ್ಲ ಅಂದಮೇಲೆ ಅವ್ರ ಮಗನಿಗೆ ಸಪೋರ್ಟ್ ಮಾಡೋದು ತಪ್ಪಾಗುತ್ತೆ. ಬರೀ ಪಕ್ಷ ಅಲ್ಲ, ಅವರು ಭೂಮಿ ಮೇಲೆ ಇಲ್ಲ. ಇನ್ನು ಅವ್ರ ಗಂಡ ಮಗ ಅಂತ ಕೂತ್ರೆ ಅದು ತಪ್ಪಾಗತ್ತೆ. ಬಂಗಾರಮ್ಮನವ್ರ ಪಕ್ಷದಲ್ಲಿ ಇದ್ದಿದ್ರೆ ಯೋಚನೆ ಮಾಡ್ಬೋದಾಗಿತ್ತು, ಆದ್ರೆ ಈಗ ಕಾಲ ಮಿಂಚೋಗಿದೆ. ಕರೆಕ್ಟಾಗಿ ಹೇಳಿದ್ರಿ ಅಧ್ಯಕ್ಷರೇ. ಬಂಗಾರಮ್ಮನ ಕಾಲ ಮುಗೀತು. ಇನ್ನೇನಿದ್ರು ಈ ಸಿಂಗಲ್ ಶೇರ್ ರಾಧನ್ ಕಾಲ. ನಾನ್ ನಿಮ್ ಪಕ್ಷದಿಂದ ಚುನಾವಣೆಯಲ್ಲಿ ನಿಂತ್ರೆ ನಿಮ್ಗೂ ಬಲ, ನನಗೂ ಬಲ. ರಾಧಾ, ನಾಮಿನೇಷನ್ ಮಾಡ್ಕೊಳ್ಳೋದಕ್ಕೆ ಈಗಲಿಂದ ಸಿದ್ಧತೆ ಮಾಡ್ಕೊ. ಈ ಸಾರಿ ಪಕ್ಷದಿಂದ ನಿನಗೆ ಟಿಕೆಟು. ಥ್ಯಾಂಕ್ ಯು ಸೋ ಮಚ್ ಅಧ್ಯಕ್ಷರೇ. ಬಂಗಾರಮ್ಮ ಬದುಕಿದ್ರೆ ನಾವೆಲ್ಲ ಯೋಚನೆ ಮಾಡಬೇಕಿತ್ತು. ಆದ್ರೆ ಈಗ ನಮ್ಗೆ ಯಾರ ಭಯನೂ ಇಲ್ಲ. ಗೆಲುವು ನಂದೇ. ಯೋಚನೆ ಮಾಡಬೇಡಿ. ನಿಮ್ ಬಂಗಾರಮ್ಮಂಗಿಂತ ಚೆನ್ನಾಗಿ ಅಧಿಕಾರ ನಡೆಸಿ ನಿಮ್ ಪಕ್ಷಕ್ಕೆ ಒಳ್ಳೆ ಹೆಸರು ತಂದ್ಕೊಡ್ತೀನಿ. ನೀವು ಗೆದ್ದೇ ಗೆಲ್ತೀರ ಅನ್ನೋ ನಂಬಿಕೆ ನಮ್ಗಿದೆ ರಾಧಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ರಾಧಾ ಅವ್ರಿಗೆ ರಾಧಾ ಅವ್ರಿಗೆ ರಾಧಾ ಅವ್ರಿಗೆ ರಾಧಾ ಅವ್ರಿಗೆ ರಾಧಾ ಅವ್ರಿಗೆ